ಈಗ ನೋಡಿ ಹೋಳಿಗೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಇಷ್ಟು ಹಾಕೊಳ್ಳೋಣ. ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ ಅದು. ಜೀರಿಗೆ, ಕಾಳುಮೆಣಸು ಇದು ಫ್ರೈ ಆಗಿ ಜೊತೆಗೆ ತೆಂಗಿನಕಾಯಿ, ಬೇಳೆ, ಈಗ ಇದನ್ನು ರುಬ್ಕೊಳ್ಳೋಣ. ಈಗ ಇದನ್ನೆಲ್ಲ ರುಬ್ಕೊಂಡು ಬರೋಣ. ಇದನ್ನೆಲ್ಲ ರುಬ್ಕೊಂಡು ಬರೋಣ. ಈಗ ಒಂದು ಕಡಾಯಿಗೆ ಆಯಿಲ್, ಸಾಂಬಾರಿಗೆ ಒಗ್ಗರಣೆ, ಕರಿಬೇವಿನ ಸೊಪ್ಪು, ಜೀರಿಗೆ, ಒನ್ ಮೋರ್ ಆ್ಯಡ್ ಮಾಡ್ತಾ ಇದ್ದೀನಿ ಸಾಸಿವೆ, ಒಣಮೆಣಸಿನ್ಕಾಯಿ, ಈಗ ರುಬ್ಬಿರೋ ಮಸಾಲೆ ಹಾಕೊಳ್ಳೋಣ. ಸಾಂಬಾರಿಗೆ ಈಗ ಮೇನ್ ಬೇಳೆ ಕಟ್ ಹಾಕೋಬೇಕು. ಸಾಂಬಾರಿಗೆ ಹೋಳಿಗೆ ಸಾಂಬಾರು ಚೆನ್ನಾಗಾಗೋದಕ್ಕೆ. ಆಮೇಲೆ ಈಗ ಜಾರಲ್ಲಿರೋದೆಲ್ಲ ಹಾಕ್ಕೊಳ್ಳೋಣ. ನೋಡಿ ಈಗ ಉಪ್ಪು ಹಾಕೋಬೇಕು. ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ ಮೇಲೆ. ನೋಡಿ ಹೀಗೆ ಮಾಡಬೇಕು. ಹೋಳಿಗೆ ಸಾಂಬಾರು ತುಂಬ ರುಚಿಯಾಗತ್ತೆ. ಆ ಟೆಕ್ಸ್ಚರು, ಆ ಸ್ಮೆಲ್ಲು ಮತ್ತು ಆ ಕಲ್ಲರು ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಸಾಂಬಾರು ಅಂತ. ಹಲೋ ಎವ್ರಿವನ್, ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸು. ಮತ್ತು ಹಬ್ಬ ಅಂದರೆ ಒಬ್ಬಟ್ಟಿನ ಸಾರು ಇಲ್ಲ ಅಂದರೆ ಅದು ಕಂಪ್ಲೀಟೇ ಆಗಲ್ಲ. ನೋಡಿ ಈ ಥರ ಮೇಲ್ಗಡೆ ಹಾಕ್ಕೊಂಡು ಒಬ್ಬಟ್ಟಿನ ಸಾರು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಸೂಪರಾಗಿದೆ.